ಹಾಯ್ ಹಲೋ ನಮಸ್ಕಾರ. ಹುಣಸೆ ಚಿಗುರೆಲ್ಲಿ ಸಿಕ್ಕಿದ್ರು ಬಿಡಬೇಡಿ ನೋಡಿ. ಈ ಥರ ಕಿತ್ಕೊಬಂದು ಈ ಥರ ಸೊಪ್ಪು ಜೊತೆ ಸಾಂಬಾರು ಮಾಡಿ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ. ಮಾಡಿದ್ದಾದಮೇಲೆ ನಾನಿಲ್ಲಿ ಹುಣಸೆ ಚಿಗುರು ಜೊತೆ ಇಲ್ಲಿ ಪಾಲಕ್ಕು ಹಾಗೆಯೇ ಮೆಂತ್ಯ ಸೊಪ್ಪು ಎರಡು ಥರ ಸೊಪ್ಪು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ಬಿಡಿಸ್ಬಿಟ್ಟು ಈ ಥರ ವಾಶ್ ಮಾಡ್ಕೊತಾ ಇದ್ದಂದು 2-3 ಸಲ. ನೋಡಿ, ಇದು ಹುಣಸೆ ಚಿಗುರು ಆಗ್ತಾನೆ ಕಿತ್ಕೊಬಂದಿರೋ ಹುಣಸೆ ಚಿಗುರು. ಸಾಂಬಾರಿಗೆ ಏನೇನು ಬೇಕು ಅಂದರೆ ತೊಗರಿಬೇಳೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು ಹಾಗೆಯೇ ಧನಿಯಾ ಪೌಡ್ರು ಮತ್ತು ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ತೊಗರಿಬೇಳೆ ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ, ಇದನ್ನೆಲ್ಲ ಹಾಕಿಬಿಟ್ಟು ಹಾಗೆಯೇ ಸೊಪ್ಪು, ಹುಣಸೆ ಚಿಗುರು ಇದಿಷ್ಟು ಹಾಕಿ ನಾನಿಲ್ಲಿ ಪಪ್ಪು ಥರ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನೀರು ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಸಾಂಬಾರು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ಆಮೇಲೂ ಸಾಂಬಾರು ಕನ್ಸಿಸ್ಟೆಂಟಿ ನೋಡಿ ಹಾಕ್ಕೋಬೋದು ನೀರು. ಒಂದು 4 ವಿಸಿಲ್ ಈ ಥರ ಕೂಗಿಸ್ಬೇಕು ಅದನ್ನು. ನನ್ನ ಮಗಳು ಇಲ್ಲಿ ಪಾತ್ರೆ ತೊಳಿತಾ ಇದ್ದಾಳೆ. ಅವಳು ಊರಿಗೆ ಬಂದರೆ ಖುಷಿ ನೋಡಿ, ಇಲ್ಲಿ ಪಾತ್ರೆ ಎಲ್ಲ ಆಚೆ ಕಡೆ ಹಾಕಿದ್ರೆ ಪಾತ್ರೆ ತೊಳಿಬೇಕು ಅಂತ ಅವಳು ಹೋಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಬರ್ತಾನೆ ಇಲ್ಲ ಈ ಕಡೆ. ಈಗ 4 ವಿಸಿಲ್ ಆದಮೇಲೆ ಅದೆಲ್ಲ ಪ್ರೆಷರ್ ತೆಗೆದ್ಬಿಟ್ಟು ನೋಡಿ, ಈ ಥರ ನೀರು ಹಾಗೆಯೇ ಇದು ಪಪ್ಪು ಎಲ್ಲ ಸಪ್ರೇಟ್ ತೆಗಿಬೇಕು. ತೆಗ್ದಿದ್ದಾದ್ಮೇಲೆ ಇದನ್ನು ಮಸಿಯೋ ಕೋಲಿಂದ ಮಸಿಬೇಕು. ಸ್ವಲ್ಪ ಜನ ಮಿಕ್ಸಿಗೆ ಹಾಕ್ತಾರೆ, ಚೆನ್ನಾಗಿಲ್ಲ ಟೇಸ್ಟು. ನನಗೆ ಈ ಥರ ಮಸಿಯೋದಿಂದ್ರೇ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಒಂದು ಕಡೆಯಿಂದ ನೀಟಾಗಿ ಮಸಿಬೇಕು. ಅದನ್ನು ಎಲ್ಲ ಫುಲ್ ಮಸಿದಾದ್ಮೇಲೆ ನೋಡಿ, ಆಗಲೇ ಸಪ್ರೇಟ್ ಮಾಡಿದ್ವಲ್ಲ ನೀರು, ಆ ನೀರನ್ನ ಈ ಥರ ಹ್ಯಾಂಡ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಒಗ್ಗರಣೆ ಮತ್ತು ಸಾಂಬಾರನ್ನ ಸ್ಟವ್ ಮೇಲೆ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಒಗ್ಗರಣೆ ಹಾಕಿ ಒಂದು 2-3 ನಿಮಿಷ ಸಾಂಬಾರನ್ನ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಬೇಯಿಸ್ಕೊಂಬಿಟ್ರೆ ಸಾಂಬಾರು ರೆಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಒಳ್ಳೆ ಸಾಂಬಾರು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಬಾಯ್.